ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಗುಂಡಪ್ಪ ದೊನ್ನೆ ಬಿರಿಯಾನಿ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ಹೊಸ ವಿಡಿಯೋಗಳನ್ನ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಗುಂಡಪ್ಪ ದೊನ್ನೆ ಬಿರಿಯಾನಿ. ಇದು ಶೇಷಾದ್ರಿಪುರಂ ಫಸ್ಟ್ ಮೇನ್ ರೋಡ್ನ ಪ್ಯಾಲೇಸ್ ಗುಟ್ಟಳ್ಳಿ ಹತ್ತಿರ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್, ಇವರು ಅಪ್ಪಟ ಅಪ್ಪು ಅಭಿಮಾನಿ. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಾ, ಅಪ್ಪು ಫೋಟೋ ಎಲ್ಲ ಅಲ್ಲಿ ಹಾಕೊಂಡಿದ್ದಾರೆ ಅಂತ. ಫ್ರೆಂಡ್ಸ್, ಇಲ್ಲಿ 3 ರೀತಿಯ ಸ್ಟಾರ್ಟರ್ಸ್ ಸಿಗುತ್ತೆ. ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಪೆಪ್ಪರ್ ಚಿಕನ್ ಸಿಗುತ್ತೆ. ಹಾಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಹಾಗೆ ಥಾಲಿ ಕೂಡ ಸಿಗುತ್ತೆ. ಇಲ್ಲಿನ ಎಲ್ಲ ಡಿಶಸ್ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಟೇಸ್ಟ್ ಮಾಡಿದೆ, ನನಗಂತೂ ತುಂಬಾನೇ ಇಷ್ಟ ಆಯಿತು. ನೀವೇನಾದರೂ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಫುಲ್ ಬಿಸಿ ಬಿಸಿ ಇದೆ. ಅಬ್ಬೆ ಹೆಂಗಾಡ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಜೊನ್ನೆ ಬಿರಿಯಾನಿ ಫ್ರೆಂಡ್ಸ್. ಇಲ್ಲಿ ಎಲ್ಲ ಡಿಸ್ಪೋಸಬಲ್ ಬೌಲ್ಸ್ಗಳನ್ನೇ ಯೂಸ್ ಮಾಡ್ತಾರೆ, ಎಲೆಯಿಂದ ಮಾಡಿರೋಂಥದ್ದು. ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಬಾಳೆ ಎಲೆ ಕೊಡ್ತಾರೆ ಊಟ ಮಾಡೋದಕ್ಕೆ. ಜೊನ್ನೆನಲ್ಲಿ ಬಿರಿಯಾನಿ ಕೊಡ್ತಾರೆ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಸ್ಟಾರ್ಟರ್ಸ್ ಹೇಳಿದ್ನಲ್ಲ, ಗುಂಟೂರು, ಪೆಪ್ಪರು, ಚಿಲ್ಲಿ, ಇದೆಲ್ಲ ಸ್ಟಾರ್ಟರ್ಸ್ ನೀವು ನೋಡ್ತಾ ಇದ್ದೀರಾ. ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದು ಸಾರಿ ತಿಂದರೆ ಆ ಟೇಸ್ಟು ನಿಮಗೆ ನೆನಪಲ್ಲಿ ಹಾಗೆ ಉಳಿತದೆ, ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟ್. ಹಾಗೆ ಇಲ್ಲಿ ಪಾರ್ಸಲ್ ಕೂಡ ತುಂಬ ನೀಟಾಗಿ ಮಾಡಿಕೊಡ್ತಾರೆ. ಅತ್ಯುತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಕಂಟೈನರನ್ನು ಬಳಸ್ತಾರೆ. ಹಾಗೆ ಅಡಿಕೆ ಪಟ್ಟೆಯ ಪ್ಲೇಟ್ ಕೂಡ ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ಕಸ್ಟಮರ್ ಇದ್ದಾರೆ. ನಮಸ್ಕಾರ ಸರ್. ತಮ್ಮ ಹೆಸರು? ಗೋಪಾಲ್ ಸರ್. ಏನು ತಗೊಂಡಿದ್ದೀರಾ? ಇದು ಬಿರಿಯಾನಿ ಹೇಗಿದೆ ಸರ್? ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ವಾರಕ್ಕೊಂದ್ಸತಿ ಏನೇನು ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ? ಎಲ್ಲ ಇಷ್ಟ ಆಗುತ್ತೆ. ಎಲ್ಲಾದ್ರೂ ಇಷ್ಟನೇ? ಎಲ್ಲ ಚೆನ್ನಾಗಿದೆ. ಓಕೆ, ಅಂದರೆ ತುಂಬ ಚೆನ್ನಾಗಿ, ಭಾಳ ಇಷ್ಟ ಆಗೋದು ನಿಮ್ಗೆ ಯಾವುದು ಇಲ್ಲಿ? ಬಿರಿಯಾನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ವೆಂಕಟೇಶ್ ಅಂದ್ರೆ. ಓಕೆ. ಬಿರಿಯಾನಿ ಚೆನ್ನಾಗಿರುತ್ತೆ, ಕಬಾಬ್ ಚೆನ್ನಾಗಿರುತ್ತೆ. ವಾರಕ್ಕೊಂದು ದಿವಸ ಬರ್ತೀವಿ, ಚೆನ್ನಾಗಿರುತ್ತೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ವಾರಕ್ಕೊಂದ್ಸರಿ. ಏನೇನು ಇಷ್ಟ ಆಗುತ್ತೆ ನಿಮಗೆ? ಚಿಲ್ಲಿ ಚಿಕನ್ ಚೆನ್ನಾಗಿರುತ್ತೆ, ಕಬಾಬ್ ಚೆನ್ನಾಗಿರುತ್ತೆ, ಬಿರಿಯಾನಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಅಭಿಷೇಕ್ ಗೌಡ ಅಂತ. ಓಕೆ, ಏನು ತಗೊಳ್ರಿ ಸರ್ ಇದು? ನಾವಿಲ್ಲಿ ಇವತ್ತು ಕಾಂಬೋ ಟ್ರೈ ಮಾಡಕ್ಕೆ ರೀಸೆಂಟ್ ವಿಡಿಯೋ ನೋಡಿದ್ವಿ. ಕಾಂಬೋ ಚೆನ್ನಾಗಿದೆ. ಮುಂಚೆ ಬಿರಿಯಾನಿ ಮತ್ತೆ ಎಲ್ಲ ಕಬಾಬ್ ಚೆನ್ನಾಗಿತ್ತು ಅಂತ ಕಾಮನ್ ಕ್ರೀಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಕಾಂಬೋ ಟ್ರೈ ಮಾಡ್ತಾ ಇದೀನಿ. ಗುಂಟೂರು ಕಬಾಬ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬೇರೆ ಏನು ಇಷ್ಟ ಆಗುತ್ತೆ? ಬರ್ತಾ ಇರ್ತೀವಿ ಅವಾಗ. ಬೇರೆ ಏನು ಇಷ್ಟ ಆಗುತ್ತೆ ಸರ್? ಬೇರೆ ಕಬಾಬು ಸರ್, ಇಲ್ಲಿ ಬೋನ್ಲೆಸ್ ಕಬಾಬ್ ಕೊಡ್ತಾರೆ, ಕ್ರಿಸ್ಪಿ ಆಗಿದೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ ಕಬಾಬ್. ಓಕೆ, ಸೊ ಹಾಗಾಗಿ ಬರ್ತಾ ಇರ್ತೀರಾ? ಮಂತ್ಲಿ ಬರ್ತಾ ಇರ್ತೀನಿ. ಬಟ್ ಇವಾಗ ಬಂದಿರೋದು ಕಾಂಬೋ ಟ್ರೈ ಮಾಡಕ್ಕೆ. ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ತೀವಿ. ಇವಾಗ ಇಂಟ್ರೊಡ್ಯೂಸ್ ಕಾಂಬೋ ಓಕೆ, ಚೆನ್ನಾಗಿ ಓವರೆಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ರಾಜಶೇಖರ ಸರ್. ಏನು ತಗೊಂಡಿದ್ರಿ ಸರ್ ಇಲ್ಲಿ?
ಚಿಕನ್ ಬಿರಿಯಾನಿ ಸರ್, ಚಿಕನ್ ಬಿರಿಯಾನಿ ಓಕೆ ತುಂಬಾ ಚೆನ್ನಾಗಿದೆ. ಓಕೆ ಇದು ಇದ್ದಾಗಿಂದ ನಾವು ರೆಗ್ಯುಲರ್ ಆಗಿ ಬರ್ತಾ ಇದ್ದೇವೆ. ನಾವು ಬೇರೆಯವ್ರಿಗೆ ಹೇಳ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ. ನಾವು ಟೇಸ್ಟ್ ಮಾಡ್ಕೊಂಡಿದ್ದೀವಿ. ಓಕೆ ಬೇರೆ ಏನು ಇಷ್ಟ ಆಗುತ್ತೆ ಸರ್? ಇಲ್ಲಿ ಮಾಡೋದು ಎಲ್ಲಾ ರೀತಿ ಚೆನ್ನಾಗಿದೆ, ನೀಟಾಗಿದೆ. ಸರ್ವಿಂಗ್ ಮಾಡೋದು ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ ಸೊ ನಾವು ಏನೇ ತಗೊಂಡು ಇದಕ್ಕೆ ವರ್ತ್ ಆಗಿದೆ. ಓಕೆ ರೀಸನಬಲ್ ಪ್ರೈಸಸ್. ಸೊ ಇವರು ಒಳ್ಳೆಯವರು, ತುಂಬಾ ಒಳ್ಳೆಯವರು. ಸೊ ನಾವು ಇಲ್ಲಿ ಬರೋರಿಗೆ ಯಾವುದೇ ರೀತಿ ಯಾವುದೇ ಅನಾನುಕೂಲ ಯಾವುದೇ ಇಲ್ಲ, ತುಂಬಾ ಚೆನ್ನಾಗಿದೆ. ಓಕೆ ಮತ್ತೆ ಥ್ಯಾಂಕ್ ಯು ಸರ್. ಸರ್ ಈ ಹೋಟ್ಲಲ್ಲಿ ಚಿಕನ್ ಬಿರಿಯಾನಿ ತುಂಬಾ ಸಖತ್ತಾಗಿರುತ್ತೆ ಮತ್ತು ಫುಲ್ ಟೇಸ್ಟ್ ಇರುತ್ತೆ. ಓಕೆ ಅಂಡ್ ಕ್ಲೀನ್ಲೆಸ್. ಓಕೆ ಸೊ ನಮ್ಮ ಬೆಂಗಳೂರಿಯನ್ಸ್ಗೆ ಇದು ಹೇಳಿ ಮಾಡಿಸಿದ ಹೋಟ್ಲು. ಓಕೆ ಏನೇನು ಇಷ್ಟ ಆಗುತ್ತೆ ಸರ್ ನಿಮಗೆ? ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಓಕೆ ಇವೆಲ್ಲ ತುಂಬಾ ಸಖತ್ತಾಗಿ ಮಾಡ್ತಾರೆ. ಓಕೆ ಸೊ ತುಂಬಾ ಇಷ್ಟ ಆಗುತ್ತೆ. ಬೇರೆಯವರು ಇಲ್ಲಿ ಬಂದು ಟೇಸ್ಟ್ ನೋಡಿದ್ರೆ ಓಕೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿನ ಫುಡ್ ಯಾವ ತರ ರೆಡಿ ಮಾಡ್ತಾರೆ. ಸೊ ಗ್ರೇಟ್ ಓನರ್ ಓಕೆ ಅಂಡ್ ಸಪ್ಲೈಯರ್ಸ್ ಆಲ್ ಆರ್ ಗ್ರೇಟ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ತಮ್ಮ ಸರ್? ಬಸವರಾಜ್ ಅಂತ. ಏನು ತಗೊಳ್ತಿಲ್ಲ? ಚಿಕನ್ ಬಿರಿಯಾನಿ ಹೇಗಿದೆ ಸರ್ ಟೇಸ್ಟ್? ಸೂಪರ್ ಆಗಿದೆ ಬೇರೆ ಏನು ಇಷ್ಟ ಆಗುತ್ತೆ ಇಲ್ಲಿ ನಿಮಗೆ? ಸರ್. ಮಟನ್ ಬಿರಿಯಾನಿ ಇಷ್ಟ ಆಗುತ್ತೆ. ಓಕೆ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋದು ಮಾಡಿದ್ರೆ ಸೂಪರ್ ಆಗಿದೆ. ಆಕ್ಚುಲಿ ನಾನು ಫಸ್ಟ್ ಬಂದ್ಬಿಟ್ಟು ಎಂಜಿ ರೋಡ್ ಹತ್ರ ತಿಂತಿದ್ದೆ. ಸೆನ್ಮಾರ್ಕ್ ರೋಡ್ ಅಲ್ಲಿ ಬ್ರಾಂಚ್ ಇದೆ. ಅದನ್ನ ಅದಂತ ಇವಾಗ ಬರ್ಬೇಕಾದ್ರೆ ನೋಡಿದೆ, ಅದ್ರ ಗುಂಡಪ್ಪ ಬಿರಿಯಾನಿ ಅಂತ ನೋಡಿದ ಇಲ್ಲಿ ಬಂದಿದ್ದೆ. ಓಕೆ ತುಂಬಾ ಚೆನ್ನಾಗಿದೆ ಸರ್. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ನಾನು ಅಲ್ಲೇ ಮಾನ್ಯತೆ ಒಳಗಡೆ ಒಂದು ಬ್ರಾಂಚ್ ಇದೆ, ಅಲ್ಲಿ ಹೋಗ್ತೀನಿ. ನೋಡಿದ್ದಕ್ಕೆ ನಾನು ಇಲ್ಲಿ ಬಂದು ನಿಲ್ಸಿದ್ದು. ಬ್ರಾಂಚ್ ಇರೋಕ್ಕೋಸ್ಕರ ಇಲ್ಲಿ ಬಂದಿರೋದು. ಬೇರೆ ಕಡೆ ಅಲ್ಲಿದೆ, ಅಲ್ಲೇ ಹೋಗ್ಬೇಕು ತಿಂತಾರೆ. ಬಟ್ ಇಲ್ಲಿ ಬ್ರಾಂಚ್ ನೋಡಿದ್ರಲ್ಲ, ಇದು ಗುಂಡಪ್ಪ ಬಿರಿಯಾನಿಗೋಸ್ಕರ ತಿಂತಾ ಇದ್ದೀನಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಗುಂಡಪ್ಪ ದೊನ್ನೆ ಬಿರಿಯಾನಿಯ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಚಂದನ್ ಅಂತ ಸರ್. ಓಕೆ ಸರ್, ಎಷ್ಟು ವರ್ಷ ಆಯ್ತು ನೀವು ಹೋಟೆಲ್ ಶುರು ಮಾಡಿ? ಇದು ಇವಾಗ ಬಂದು 12 years ಆಯ್ತು ಸರ್ ಸ್ಟಾರ್ಟ್ ಮಾಡಿ. ಓಕೆ ಸೊ ಏನು ಸ್ಪೆಷಲ್ ನಿಮ್ಮ ಹೋಟೆಲ್? ನಮ್ಮ ಮೇನ್ ಸ್ಪೆಷಲ್ ಬಿರಿಯಾನಿ ಇದೆ. ಚಿಕನ್ ಬಿರಿಯಾನಿ ಇರುತ್ತೆ, ಮಟನ್ ಬಿರಿಯಾನಿ ಇರುತ್ತೆ. ಓಕೆ ವಿತ್ ಒಂದು 3 ಸ್ಟಾರ್ಟರ್ಸ್ ಇದೆ: ಚಿಲ್ಲಿ, ಪೆಪ್ಪರ್, ಗುಂಟೂರು, ಕಬಾಬು. ಓಕೆ ಮಟನ್ ಒಂದು ಸ್ಟಾರ್ಟರ್ಸ್ ಇರುತ್ತೆ, ಚಾಪ್ಸು, ಕೀಮಾ ಕೂಡ ಇರುತ್ತೆ. ಓಕೆ ಸೊ ಕಸ್ಟಮರ್ಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ಗುಡ್. ಬಿಸ್ನೆಸ್ ಚೆನ್ನಾಗಿ ಬಿಸ್ನೆಸ್ ಚೆನ್ನಾಗಿದೆ. ಆಲ್ಮೋಸ್ಟ್ 11 years ಆಯ್ತು. ಸೆನ್ಮಾರ್ಕ್ಸ್ ರೋಡ್ ಇಂಧನಗಳೆಲ್ಲ ಇತ್ತು, ಕೋವಿಡ್ ಕ್ಲೋಸ್ ಮಾಡಿದ್ವಿ ಎಲ್ಲ. ಓಕೆ ನಿಮಿಷ ಸರ್, ನಾನು ಕೂಡ ಇಲ್ಲಿ ಬಿರಿಯಾನಿ, ಕಬಾಬು ಮತ್ತೆ ಇದೆಲ್ಲ ಚೆಕ್ ಮಾಡಿದ್ದೀನಿ. ಪೆಪ್ಪರ್ ಡ್ರೈ ಎಲ್ಲ ತಿಂದಿದ್ದೀನಿ. ತುಂಬಾನೇ ಟೇಸ್ಟ್ ಇಷ್ಟ ಆಯ್ತು. ಸೊ ಇದು ಗುಡ್ ಏನು ಸರ್? ಎಷ್ಟು ಟೇಸ್ಟ್? ಮೇನ್ ಅಂದ್ರೆ ನಮ್ದು ಎಲ್ಲ ನಮ್ದೇ ಓನ್ ಪೌಡರ್ ಸರ್. ಗರಂ ಮಸಾಲ ಇಲ್ಲಿ, ಒಂದು ಧನಿಯಾ ಪುಡಿ ಇಲ್ಲಿ, ಚಿಲ್ಲಿ ಪೌಡರ್, ನಮ್ದು ಎಲ್ಲ ಓನ್ ಮಸಾಲ ಹಾಕ್ತೀವಿ. ಆಮೇಲೆ ನಮ್ದು ತುಂಬಾ ಡ್ರೈ ಬಿರಿಯಾನಿನೂ ಅಲ್ಲ. ಓಕೆ ನಮ್ದು ಎಲ್ಲ ಸೊಪ್ಪುಗಳು ಹಾಕಿ ಮಾಡೋ ತರ ಬಿರಿಯಾನಿ. ಒಂದ್ 6 ತರ ಸೊಪ್ಪು ಯೂಸ್ ಮಾಡ್ತೀವಿ. ಆರೋಗ್ಯಕ್ಕೂ ಒಳ್ಳೇದು. ಓಕೆ ಡೈರಿನೂ ತಿನ್ಬೋದು. ಯಾಕಂದ್ರೆ ತುಂಬಾ ಆಫೀಸ್ಗಳಿದೆ ಸುತ್ತಮುತ್ತ. ಓಕೆ ಅವರು ಎಲ್ಲ ದಿನ ಇಲ್ಲೇ ಊಟ ಮಾಡ್ತಾರೆ. ಓಕೆ ಬಿಡಿಯಿಂದ ಬರ್ತಾರೆ, ವಿಧಾನಸೌಧದಿಂದ ಬರ್ತಾರೆ. ಇದೆಲ್ಲ ಕಾರ್ ಶೋರೂಮ್ಗಳು ಅವರು ಇವರು ಎಲ್ಲ ಅವರೇ ಮೇನ್ ಕಸ್ಟಮರ್ಸ್. ಓಕೆ ಆಮೇಲೆ ಸ್ಟಾರ್ಟರ್ಸ್ ನಾವು ತುಂಬಾ ಕಡಿಮೆ ಮಾಡೋದು, ಜಾಸ್ತಿ ಏನ್ ಮಾಡಲ್ಲ. ಇವಾಗ ಪೆಪ್ಪರ್ ಚಿಕನ್, ಪೆಪ್ಪರ್ ಚಿಕನ್, ಹಸಿಮೆಣಸಿನಕಾಯಿ, ಒಂದು ಚಿಲ್ಲಿ ಚಿಕನ್, ಗುಂಟೂರಲ್ಲಿ ಒಂದು ಗುಂಟೂರು ಚಿಕನ್. ಓಕೆ ಸಿಂಪಲ್ ಆಗಿದೆ ಐಟಮ್, ಒಂದು ಫ್ರೆಶ್ ಆಗಿರುತ್ತೆ. ಈವ್ನಿಂಗ್ 4 ಗಂಟೆ ಅಷ್ಟು ಎಲ್ಲ ಕ್ಲೋಸ್ ಆಗುತ್ತೆ. ಸಂಜೆ ತಿರ್ಗಾ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀವಿ. 7 ಗಂಟೆಯಿಂದ 10 ಗಂಟೆ ತಿರ್ಗಾ ಸೇಮ್ ಐಟಮ್ ಇರುತ್ತೆ. ಓಕೆ ಭಾನುವಾರ ಬೆಳಿಗ್ಗೆ ನಿಮ್ಗೆ ಬಂದು ದೋಸೆ ಇರುತ್ತೆ, ಕಾಲ್ ಸೂಪ್ ಇರುತ್ತೆ, ಓಕೆ ಚಿಕನ್ ಕರಿ ಇರುತ್ತೆ. ಭಾನುವಾರ ಬೆಳಿಗ್ಗೆ ಮಾತ್ರ ಇರುತ್ತೆ, ಭಾನುವಾರ ಮಾತ್ರ, ಸಂಡೇ ಮಾರ್ನಿಂಗ್ ಮಾತ್ರ. ಇವಾಗ ಈವ್ನಿಂಗ್ ದೋಸೆ ಚಿಕನ್ ಕರಿ ಸ್ಟಾರ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ದೀವಿ. ಸಂಜೆ ಹೊತ್ತು ದೋಸೆ ಚಿಕನ್ ಕರಿ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.